ಹಲೋ, ನಮಸ್ಕಾರ. ಇವತ್ತು ನಾವು ನೋಡೋಣ ದೃಷ್ಟಿ ದೋಷ ನಿವಾರಣೆ ಹೆಂಗೆ ಮಾಡೋದು ಅಂತಂದು ಹೇಳಿ. ಕೆಲವೊಂದು ಸರ್ತಿ ಏನಾಗಿರ್ತೈತಿ ಅಂತಂತಂದ್ರೆ ನಾವು ಡಾಕ್ಟ್ರ್ ಕಡೆ ಹೋಗ್ತೀವಿ, ನಮಗೆ ಏನಾದರೂ ಸಮಸ್ಯೆ ಆಗಿರ್ತೈತಿ, ನಾವು ಡಾಕ್ಟ್ರ್ ಹತ್ರ ಹೋಗಿರ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ನಿಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ, ಆಮೇಲೆ ಪ್ರಾಬ್ಲಮ್ ಅಂತೂ ಇರ್ತೈತಿ, ಅದಕ್ಕೆ ಔಷಧನೂ ಕೊಡ್ತಾರೆ. ಅದಕ್ಕೆ ರೂಟ್ ಕಾಸ್ ಏನಂತ ಹೇಳಿ ಗೊತ್ತಾಗಿಲ್ಲ, ಅದಕ್ಕೆ ಇಡಿಯೋಪತಿಕ್ ಅಂತಾರೆ, ಮೀನ್ಸ್ ಕಾಸ್ ಈಸ್ ಅನ್ನೋನ್ ಅಂತ. ಕೆಲವೊಂದು ಸರ್ತಿ ಹೆಂಗಾಗಿರ್ತೈತಿ, ಅದೇ ಮೆಡಿಕಲ್ ಟರ್ಮ್ ಕಾಸ್ ಈಸ್ ಅನ್ನೋನ್ ಅಂತಂದು ಹೇಳಿ. ಕೆಲವೊಂದು ಸರ್ತಿ ಏನಾಗಿರ್ತೈತಿ ಅಂತಂತಂದ್ರೆ ನಮಗೆ ಗೊತ್ತಿರಲಾರ್ದೆ ನಾವು ಯಾವುದೋ ಕೆಲವೊಂದು ನೆಗೆಟಿವ್ ಎನರ್ಜಿ ಇರುವಂಥ ಜಾಗಕ್ಕೆ ಹೋಗಿರ್ತೇವೆ, ಅಥವಾ ನಮಗೆ ಆಗ್ಲಾರ್ದಂಥ ಕೆಲವೊಂದಿಷ್ಟು ವಿಷಯಗಳನ್ನು ಮುಟ್ಟಿರ್ತೇವೆ, ಅಂದರೆ ಕೆಲವೊಂದಿಷ್ಟು ವಸ್ತುಗಳನ್ನು ಮುಟ್ಟಿರ್ತೇವೆ. ಆದ್ರೆ ಏನಾಗಿರ್ತೈತಿ, ಅಲ್ಲಿಂದ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬಂದಿರ್ತೈತಿ. ನೋಡಿರಿ, ನಮ್ಮ ಶರೀರದಲ್ಲಿ ನೆಗೆಟಿವ್ ಎನರ್ಜಿ ಎಂಟರ್ ಆಗೋಕೆ ಒಂದು ಕಾಲು ಮುಖ್ಯ, ಒಂದು ಕೈ ಮುಖ್ಯ. ಕಾಲಿನಿಂದ ನಡ್ಕೊಂಡು ಆ ಜಾಗಕ್ಕೆ ಹೋಗಿರ್ತೀವಿ, ಕೈಯಿಂದ ಸಾಮಾನು ಮುಟ್ಟಿರ್ತೀವಿ. ಸೊ ಇವೆರಡು ಒಂಥರ ಎಂಟ್ರಿ ಇದ್ದಂಗೆ, ನೆಗೆಟಿವ್ ಎನರ್ಜಿಗೆ ಎಂಟ್ರ್ ಆಗೋಕೆ ಇದು ದಾರಿ. ಓಕೆ, ನಾನು ಇವತ್ತು ನಿಮಗೊಂದು ರಿಚುವಲ್ ಹೇಳ್ಕೊಡ್ತಾನೆ, ಇದನ್ನು ಹೆಂಗೆ ಮಾಡಬೇಕಪ್ಪ ಅಂತ. ಯಾವಾಗಿದ್ದರೂ ನೆದರ್ ತೆಗಿಬೇಕಾದ್ರೆ ನಾವೇನು ವಿಚಾರ ಮಾಡ್ತೇವೆ, ಒಂದು ದಿನ ನೆದರ್ ತೆಗೆದ್ರೆ ಸಾಕ್ರಿ ಅಂತ. ಯಾವಾಗೂ ಹಂಗೆ ಮಾಡಬಾರ್ದು. ಮಾಡಿದರೆ 5 ದಿನ ಮಾಡಿರಿ, 11 ದಿನ ಮಾಡಿರಿ, ಅಥವಾ 21 ದಿನ ಮಾಡಿರಿ. ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳು ಏನು ಅಂತಂತಂದರೆ, ಇದು ಆಕಳದ್ದು ಅಗ್ನಿಹೋತ್ರ ಮಾಡೋಕ್ಕಂತಂದು ಹೇಳಿ ಈ ಥರ ಎಲ್ಲ ಈಗ ಇದ್ರೊಳಗೆ ಸಿಗ್ತಾವೆ, ಈಗ ಮಾರ್ಕೆಟ್ದಾಗ ಸಿಗ್ತಾವೆ. ಇದು ಆಕಳ ಸಗಣಿಯಿಂದ ಮಾಡಿರ್ತಾರೆ. ಇದನ್ನು ಇಷ್ಟು ಸಣ್ಣ ಸಣ್ಣ ಪೀಸಸ್ ಸಿಗ್ತಾವೆ. ಓಕೆ, ನೀವು ಅಮೆಝಾನ್ ಮೇಲೂ ಸಿಗ್ತಾವೆ, ನೀವು ಅಲ್ಲಿಂದನೂ ತೊಗೊಂಬರ್ಬೋದು. ಆಮೇಲೆ ಕರ್ಪೂರ ತೊಗೋಬೇಕು. ಓಕೆ, ಕರ್ಪೂರ ಯಾವ ಕರ್ಪೂರ ಆದರೂ ನಡಿತೈತಿ, ಪಚ್ಚ ಕರ್ಪೂರನೇ ಬೇಕು ಅಂತಂತೇನಿಲ್ಲ. ಆಮೇಲೆ ತುಪ್ಪ ತೊಗೋಬೇಕು. ಆಮೇಲೆ ಕರಿ ಎಳ್ಳು ತೊಗೋಬೇಕು. ಈಗ ಯಾಕಪ್ಪ ಇಷ್ಟು ದೊಡ್ಡ ಡಬ್ಬಿ ತೋರ್ಸಾಕತ್ತೀರಿ ಅಂತಂದ್ರೆ, ನಾನು ಡೈಲಿ ಮಾಡ್ತೇನೆ. ಯಾರ ಸಲುವಾಗಿ ಮಾಡ್ತೇನೆ ಅಂದ್ರೆ, ನನ್ನ ಮನ್ಯಾಗ ಒಂದು ನಾಯಿ ಮರಿ ಐತಿ, ನಾನು ನಾಯಿ ಮರಿ ಸಲುವಾಗಿ ಮಾಡ್ತೇನೆ. ಅದಕ್ಕೆ ಸ್ಕಿನ್ ಪ್ರಾಬ್ಲಮ್ ಐತಲ್ಲ, ಸೊ ಈಗಾಗಲೇ ಎಲ್ಲ ಡಾಕ್ಟ್ರಿಗೆ ಅದೆಲ್ಲ ತೋರಿಸಿ ಮುಗ್ದೈತಿ. ಸೊ ಅದೇನು 8 ವರ್ಷ ಆತಿ ಹಂಗೆ ನಡ್ದೈತಿ. ಸೊ ಅದು ಹೆಂಗೈತಿ, ಹಾಗೆ ಮೇಂಟೈನ್ ಹಾಕ್ಕೊಂಡು ಹೋಗಲಿ ಅನ್ನುವಂಥದ್ದು ಒಂದೇ ಆಸೆ. ಮುಂದೆ ಜಾಸ್ತಿ ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನಾನು ಇದನ್ನು ಮಾಡ್ತೇನೆ. ಓಕೆ, ನಾನು ನೆಕ್ಸ್ಟ್ ಪಾಠದಾಗ ಹೇಳ್ತೇನೆ ಏನು ಅಂತಂದು ಹೇಳಿ.